ನಮಸ್ತೆ ಫ್ರೆಂಡ್ಸ್, ಕಲಾವತಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನೋಡ್ರಿ, ಹೋಟೆಲ್ ಸ್ಟೈಲಲ್ಲಿ ನಾವು ಸೆಟ್ ದೋಸೆನ ಯಾವ ರೀತಿ ಮಾಡೋದು ತಂದು ನೋಡು. ಮತ್ತು ಬರ್ರಿ, ಮಾಡೋದು ಬಹಳ ಸುಲಭ ಐತೆ ನೋಡ್ರಿ. ಎಷ್ಟು ಮಸ್ತಾಗಿ ಬಂದವತ್ತು ನಂದು ನೀವು ನೋಡ್ತಾ ಇರ್ಬೋದು. ಇವಾಗ ನೋಡ್ರಿ ಯಾವ ರೀತಿ ಮಾಡೋದತ್ತ ಅಳತೆ ಪ್ರಮಾಣದಲ್ಲಿ ತೋರಿಸ್ತೀನಿ ಬರ್ರಿ. ನಾನು ರೇಸನ್ ಅಕ್ಕಿನ ಇಲ್ಲೊಂದು ಒಂದು 3-4 ಗ್ಲಾಸಷ್ಟು ರೇಸನ್ ಅಕ್ಕಿನ ಹಾಕೊಳತ್ತೀನಿ ನೋಡ್ರಿ. ಇದು ಜಾಸ್ತಿ ಜನಕ್ಕೆ ಆಗುತ್ತೆ ನೋಡ್ರಿ. ನೀವು ಕಡಿಮೆ ಜನ ಏನಿದ್ರೆ 2 ಗ್ಲಾಸ್ ಒಳಗೆ ಮಾಡ್ಕೊಬೋದು ರೀ, ಏನು ತೊಂದರೆ ಇಲ್ಲ. ಅದಕ್ಕೆ ನೋಡಿರಿ, ನಾವು ಒಂದು ಅಥವಾ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆನ ನಾನು ಸೇರಿಸ್ಕೊಳತ್ತೀನಿ ನೋಡ್ರಿ. ಅದು ಬೇರೆ ಪಾತ್ರೆ ಒಳಗೆ ಇಟ್ಕೊಂಡಿರಿ. ಅದಕ್ಕೆ 1-2 ಸ್ಪೂನಟ್ಟು ಮೆಂತ್ಯ ಕಾಳು ಮತ್ತು ಸಬ್ಬಕ್ಕಿರ್ತಾವೆ ನೋಡ್ರಿ, ಸಣ್ಣ ಸಾಬುದಾನಿ ಅವು ಹಾಕ್ರಿ. ಅವಿಲ್ಲದ ಸಣ್ಣ ಸಾಬುದಾನಿ ಇಲ್ಲಾಂದ್ರೆ ದಪ್ಪ ಸಾಬುದಾನಿನೂ ನೀವು ಹಾಕೋಬೋದು ರೀ, ಏನು ತೊಂದರೆ ಇಲ್ಲ. ಇವಾಗ ನೋಡ್ರಿ, ಅದಕ್ಕೆ ಸ್ವಲ್ಪನೇ ಹೆಸರು ಬೇಳೆ ಹಾಕತ್ತೀನಿ ನೋಡ್ರಿ. ನೆನಪಿರಲಿ, ಟಿಪ್ಸ್ ಕೊಟ್ಟಿನಿ ನೋಡ್ರಿ. ಕಡ್ಲೆಬೇಳೆ ಇದ್ರೆ ಕಡ್ಲೆಬೇಳೆ ಹಾಕೋರಿ, ಹೆಸರು ಬೇಳೆ ಇದ್ರೆ ಹೆಸರು ಬೇಳೆ ಹಾಕೋರಿ. ನೋಡ್ರಿ ಭಾಳ ಮಸ್ತ್ ಬರ್ತಾವೆ. ಭಾಳ ಅಂದರೆ ಭಾಳ ಮೃದುವಾಗಿ ಹತ್ತಿ ಥರನೇ ಉಬ್ಬಿ ಬರ್ತಾವೆ ನೋಡ್ರಿ ಈ ಒಂದು ಸೆಟ್ ದೋಸೆನ. ಮತ್ತು ಇವು ನೆನಿಲಕ್ಕ ಬಿಟ್ಬಿಟ್ಟು ನೋಡ್ರಿ, ಒಂದು ದಿನ ಪೂರ್ತಿ ಡೇ ನೆಂದವು ನೋಡ್ರಿ. ಇವತ್ತು ಇವು ಏನು ಮಾಡಬೇಕಪ್ಪ ಅಂತಂದ್ರೆ, ಇವು ಮಿಕ್ಸರ್ಗೆ ಹಾಕೋಬೇಕು ನೋಡ್ರಿ. ಇದಕ್ಕೆ ಮೇನಾಗಿ ನಾವು ಚುರುಮುರಿನ ಸ್ವಲ್ಪ ನೆನೆ ಇಟ್ಟು ಚುರುಮುರಿನ ಇದಕ್ಕೆ ಸೇರಿಸ್ಕೊಳತ್ತೆ ನೋಡ್ರಿ. ಚುರುಮುರಿ ಹಾಕೊಳ್ಳೋದಂತ್ರ ಭಾಳ ಮೃದುವಾಗಿ ಮಸ್ತ್. ಈಗ ಇದಕ್ಕೆ ಚುರುಮುರಿ ಹಾಕೋದಂತ್ರ ಭಾಳ ಮೃದುವಾಗಿ ಮಸ್ತ್ ಕ್ರಿಸ್ಪಿಯಾಗಿ ಬರ್ತದೆ ನೋಡ್ರಿ. ಮತ್ತು ಅನ್ನ ಇದ್ರೆ ನೀವು ಅನ್ನನ ಹಾಕೋಬೋದು, ಚುರುಮುರಿ ಇಲ್ಲ ಅನ್ನೋರು ಅನ್ನನೂ ಸೇರಿಸ್ಕೋಬೋದು ರೀ ನೀವು. ಈಗ ಸ್ವಲ್ಪನೇ ಅಕ್ಕಿ ಸ್ವಲ್ಪ ಮತ್ತು ಉದ್ದಿನಬೇಳೆ ಬ್ಯಾಳೆ ಎಲ್ಲ ನೆನೆಸಿಟ್ಟಿದ್ದೇವಲ್ಲ ಅದು ಸ್ವಲ್ಪ, ಮತ್ತು ಇದು ಚುರುಮುರಿ ಸ್ವಲ್ಪ ಎಲ್ಲನೂ ಈ ಥರ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದೀನಿ ನೋಡ್ರಿ. ಈ ಥರ ನುಣ್ಣಗೆ ರುಬ್ಕೋಬೇಕ್ರಿ ಫ್ರೆಂಡ್ಸ್. ಇದೇ ಥರನೇ ಎಲ್ಲ ಹಿಟ್ಟನ್ನು ಇದೇ ಥರನೇ ರೆಡಿ ಮಾಡ್ಕೊಂಡೀನಿ ನೋಡ್ರಿ. ನಾವೀಗ ಎಲ್ಲ ಹಿಟ್ಟು ಇದೇ ಥರ ರೆಡಿ ಮಾಡ್ಕೊಂಡೀನಿ. ನೈಟ್ ಇದು ಚೆಂದ ಕಲಸ್ಕಿಸಿಂದ್ರೆ ಒಂದು ಕುಕ್ಕರ್ನೇ ಹಾಕಿ ಮುಚ್ಚಿ ಇಟ್ಬಿಡ್ರಿ. ಇದು ಈಗ ಚುರುಮುರಿನ ನೀವು ಹಾಕಿರ್ತಿರಲ್ಲ, ಹಿಟ್ಟು ಉಬ್ಬಿ ಬರ್ತದೆ ನೋಡ್ರಿ. ಇದಕ್ಕೆ ಚುರುಮುರಿ ಇಲ್ಲಾಂದ್ರೆ ಚೂರಿಮುರಿ ಬದಲಾಗಿ ಅವಲಕ್ಕಿನ ನೆನೆ ಇಟ್ಟು ಅವಲಕ್ಕಿನ ಹಾಕೋಬೋದು. ಅವಲಕ್ಕಿನೂ ಇಲ್ಲಾಂದ್ರೆ ಅನ್ನನ ಹಾಕೋಬೋದು ರೀ. ಬೆಳಗ್ಗೆ ಉಳಿದಿರ್ತದಲ್ಲ ಆ ಅನ್ನನ ನೀವು ಹಾಕೋಬೋದು ನೋಡ್ರಿ. ಇವಾಗ ನೋಡ್ರಿ ಎಷ್ಟು ಮಸ್ತ್ ಬಂದೈತೆ ನೋಡ್ರಿ ಹಿಟ್ಟು. ಇದಕ್ಕೆ ಒಂದು ಓವರ್ ನೈಟ ನಾನು ನೆನೆಲಕ್ಕ ಬಿಟ್ಬಿಡ್ತೀನಿ ನೋಡ್ರಿ. ಬೆಳಗ್ಗೆ ಇದು ಯಾವ ರೀತಿಯಾಗಿರ್ತದೆ ನೋಡೋಂಬರ್ರಿ. ಇವಾಗ ಓವರ್ ನೈಟು ಈ ಥರ ಚೆಂದ ಕಲಸಿ ಮ್ಯಾಗ ಒಂದು ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಇಟ್ಟು ಬಿಟ್ಬಿಡ್ರಿ. ಬೆಳಗ್ಗೆ ನೋಡ್ರಿ ಯಾವ ರೀತಿ ಹಿಟ್ಟು ಉಬ್ಬಿರ್ತದೆ ತಂದು. ಈ ಚಳಿ ಒಳಗೆ ಏನಾರ ನೀವು ದೋಸೆ ಮಾಡಂಗಿತ್ತಂದ್ರೆ ಸ್ವಲ್ಪ ಮುಚ್ಚಿಡ್ರಿ ಹಿಟ್ಟಾದ್ರೆ. ಇವಾಗ ನೋಡ್ರಿ ಹಿಟ್ಟು ಯಾವ ರೀತಿ ಉಬ್ಬ್ಯದ ತಂದು ನೀವು ನೋಡ್ತಾ ಇರ್ಬೋದು. ಈಗ ದೊಡ್ಡ ಪಾತ್ರೆಯಲ್ಲಿ ನಾನು ಹಿಟ್ಟು ಹಾಕಿನಿಲ್ಲ, ನಿಮ್ಗೆ ಗೊತ್ತಾಗ್ತಾಯಿಲ್ಲ. ಇವಾಗ ನೋಡಿ ಹಿಟ್ಟು ಯಾವ ರೀತಿ ಉಬ್ಬಿ ಬಂದದ ತಂದು ಭಾಳ ಅಂದ್ರೆ ಭಾಳ ಹಗುರಾಗಿ ಬಂದೈತೆ ನೋಡ್ರಿ. ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡ್ರಿ. ಅಂದ್ರೆ ನಮಗೆ ಎಷ್ಟು ಬೇಕು ಅಷ್ಟನ್ನೇ ತೊಗೊಂಡು ನಾವು ಉಪ್ಪು ಮತ್ತು ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋಬೇಕಲ್ಲ, ಅದ್ರ ಸಲುವಾಗಿ ನಾನು ಸೈಡಿಗೆ ಸ್ವಲ್ಪ ಎತ್ತಿಟ್ಕೊಂಡು ನೀವು ಒಂದೇ ಸಲ ಮತ್ತು ಉಪ್ಪು ಸೋಡಾ ಪುಡಿ ಎಲ್ಲ ಹಾಕಿಬಿಟ್ರೆ ಮತ್ತು ಹಿಟ್ಟು ಏನಾರ ಉಳಿತಂದ್ರೆ ಅದು ಹಿಟ್ಟು ಖರಾಬ್ ಆತೈತಿ, ಹೊಳ್ಳಿ ದೋಸೆ ಮಾಡ್ಲಿಕ್ಕೆ ಸರಿ ಆಗಂಗಿಲ್ಲ ನೋಡ್ರಿ. ಇವಾಗ ನೋಡ್ರಿ 1 ಸ್ಪೂನಟ್ಟು ಉಪ್ಪು, 2 ಸ್ಪೂನಟ್ಟು ಸಕ್ರೆ ಮತ್ತು ಸೋಡಾ ಪುಡಿನ ನಾನು ಹಾಕೊಳತ್ತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಮತ್ತು ರುಚಿಗೆ ತಕ್ಕಷ್ಟು ಸಕ್ರೆನ ನಾನು ಹಾಕೊಂಡಿ ನೋಡಿರಿ. ಸಕ್ರೆ ಹಾಕೊಳ್ಳೋದ್ರಿಂದ ಭಾಳ ಮಸ್ತ್ ಬರ್ತಾವ್ರಿ. ಇದು ಹೋಟೆಲ್ ಒಂದು ಸೀಕ್ರೆಟ್ ಅಂತಲೇ ಹೇಳ್ಬೋದು ಸಕ್ರೆ ಹಾಕೋದು. ಇವಾಗ ನೋಡಿರಿ ಶೇಂಗಾ ಪುಟಾಣಿ ಮತ್ತು ಜೀರಿಗೆ ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಅದ. ಒಂದು ಚಟ್ನಿ ಮಾಡಿ ಮತ್ತು ಬರ್ರಿ. ಶೇಂಗಾ ಪುಟಾಣಿ ಜೀರಿಗೆ ಉಪ್ಪು ಸಕ್ರೆ ಸ್ವಲ್ಪ ಕರಿಬೇವು ಮತ್ತು ಹುಂಚಿಕಾಯಿನ ಹಾಕಿ ಎಲ್ಲ ಚೆಂದಾಗೆ ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡು ಬಂದೀನಿ ನೋಡ್ರಿ. ಇವಾಗ ನಾನು ಈಗ ನೋಡ್ರಿ ಹೋಟೆಲ್ದಾಗೆಲ್ಲ ಅದು ಗ್ರೈಂಡರ್ ಒಳಗೆ ಮಾಡ್ತಾರಲ್ಲ ಅದೇ ರೀತಿಯೇ ಚಟ್ನಿ ರೆಡಿ ಆಗೈತೆ ನೋಡ್ರಿ. ಎಷ್ಟು ಮಸ್ತ್ ಆಗೈತೆ ನೋಡ್ರಿ, ನೀವು ನೋಡ್ಲತ್ತಿರ್ಬೋದು. ಇವಾಗ ನೋಡ್ರಿ ನಾವು ಆಲೂಗಡ್ಡೆ ಪಲ್ಯ ಮಾಡ್ಕೊಳಕ್ಕೆ ಜೀರಿಗೆ ಸಾಸಿವೆ ನಾನು ಹಾಕೊಂಡೆ ನೋಡ್ರಿ. ಟಮಾಟಿ ಉಳ್ಳಾಗಡ್ಡಿನ ಹಾಕೊಂಡು ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ. ನಿಮ್ಗೆ ಹಸಿಮೆಣ್ಸಿಗೆ ಇದು ಅಂದ್ರೆ ಅದನ್ನು ಮಿಕ್ಸರ್ಗೆ ಹಾಕಿ ಹಾಕೋಬೋದು ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಸೇರಿಸ್ಕೊಂಡೆ ನೋಡ್ರಿ. ಇವಾಗ ನೋಡ್ರಿ ಮೊದಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಲೂಗಡ್ಡೆನ ನಾನು ಹಾಕೊಳತ್ತೀನಿ ನೋಡ್ರಿ. ಆಲೂಗಡ್ಡೆ ಹಾಕ್ಕೊಂಡು ಸರಿಯಾಗಿ ಈ ಥರ ಮಿಕ್ಸ್ ಮಾಡಬೇಕು. ಇವಾಗ ಉಪ್ಪು ಖಾರ ಅಂದ್ರೆ ಖಾರನ ನಾನು ಸೇರಿಸ್ಕೊಳತ್ತಿಲ್ಲ. ಮಕ್ಕಳೆಲ್ಲ ಜಾಸ್ತಿ ಖಾರ ಊಟ ಮಾಡೋಂಗಿಲ್ಲ ತಂದು ನಾ ಖಾರನ ಇಲ್ಲಿ ಹಾಕೊಂಡಿಲ್ಲ ರೀ. ಹಾಗೆ ಭಾಳ ಟೇಸ್ಟ್ ಆಗ್ತದೆ, ಹಾಗೆ ಮಾಡ್ಕೊಂಡೆ ನೋಡ್ರಿ. ನೀವು ಬೇಕಂದ್ರೆ ಖಾರನ ಹಾಕೋಬೋದು ರೀ. ಇವಾಗ ದೋಸೆ ಮಾಡೋ ಮತ್ತು ಬರ್ರಿ.
ಇವಾಗ ನೋಡ್ರಿ ದೋಸೆ ಹಂಚನ ಇಟ್ಕೊಂಡು ಸ್ವಲ್ಪ ಕಾಯ್ದ ನಂತರ ಅದಕ್ಕೆ ನೀರನ್ನು ಚುಮ್ಕಿಸಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಕ್ಲೀನಾಗಿ ಈ ಥರ ಹಂಚ ಒರೆಸ್ಕೊಂಬಿಡ್ಬೇಕು ನೋಡ್ರಿ. ಇವಾಗ ನೋಡ್ರಿ ಸೆಟ್ ದೋಸೆ ಯಾವ ರೀತಿ ಮಾಡೋದು ನೋಡೋಮರ್ರಿ. ನಾವು ಹಿಟ್ಟೆಲ್ಲ ಭಾಳ ಮಸ್ತಾಗಿ ಹಿಟ್ಟು ರೆಡಿ ಆಗೈತಂದ್ರೆ ದೋಸೆ ಮಾಡ್ಲಿಕ್ಕೇನು ನೀರು ಕುಡ್ದಟ್ಟು ಸುಲಭವಾಗಿ ದೋಸೆ ಮಾಡ್ಕೊಬೋದು ನೋಡ್ರಿ ನೀವು. ಇವಾಗ ನಾನು ದೋಸೆನ ಹಾಕೊಳತ್ತೀನಿ ನೋಡಿರಿ. ಸ್ವಲ್ಪ ದಿಪ್ಪನೇ ಹಾಕೋಬೇಕಿದು ಸೆಟ್ ದೋಸೆ ಅಂದ್ರೆ ಸ್ವಲ್ಪ ದಿಪ್ಪ ಇರ್ತದೆ ನೋಡ್ರಿ. ಮತ್ತು ನಿಮ್ಮ ಈಗ ನೀವು ಬೇಕಂದ್ರೆ ಉಳ್ಳಾಗಡ್ಡಿ ಟೊಮಟೊ ಮತ್ತು ವೆಜಿಟೇಬಲ್ಸ್ ಏನು ಬರೀ ಬೇಕಂದ್ರೆ ಹಾಕೋಬೋದು ರೀ. ನಾ ಹಾಗೆ ಪ್ಲೇನಾಗಿ ಮಾಡ್ಕೊಳತ್ತೀನಿ ನೋಡ್ರಿ ದೋಸೆನ. ಜಾಸ್ತಿ ಮಸಾಲೆ ಮತ್ತು ಉಳ್ಳಾಗಡ್ಡಿ ಟೊಮಟೊ ಏನೂ ಹಾಕೊಂಡಿಲ್ಲ, ಹೀಗೆ ಪ್ಲೇನಾಗೆ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ. ನಮ್ಮ ಮನೆಯಲ್ಲಿ ಇದೇ ಥರನೇ ಇಷ್ಟ ಆಗುತ್ತೆ ರೀ, ಇದೇ ಥರನೇ ಮಾಡಿ ಕೊಡ್ತೀನಿ ನೋಡ್ರಿ. ನೀವು ಬೇಕಂದ್ರೆ ಎಲ್ಲ ಮಸಾಲೆಗಳನ್ನು ಮತ್ತು ಶೇಂಗಾ ಚಟ್ನಿ ಅದು ಇದು ಹಾಕ್ತಾರಲ್ಲ ಅವೆಲ್ಲನ ಹಾಕೋಬೋದು ರೀ. ಇವಾಗ ನೋಡ್ರಿ ಸ್ವಲ್ಪ ಗುಳ್ಳಿ ಬಂದ ನಂತರ ಇದಕ್ಕೆ ಹೊಳ್ಳಿಸಿ ಹಾಕ್ಬೇಕು. ಇವಾಗ ನೋಡ್ರಿ ದೋಸೆ ಆ ಸೈಡ ಬೆಂದ ನಂತರ ನಾನು ತಿರುಗಿಸಿ ಹಾಕ್ಕೊಳತ್ತೀನಿ ನೋಡ್ರಿ. ಈಗ ಎಷ್ಟು ಕಲರಾಗಿ ಮತ್ತು ಹೋಟೆಲಲ್ಲಿ ಯಾವ ರೀತಿ ಮಾಡ್ತಾರೆ ನೋಡ್ರಿ ಅದೇ ಥರನೇ ಸೇಮ್ ಆಗಿ ನಮ್ಮದು ಸೆಟ್ ದೋಸೆನ ರೆಡಿ ಆಯ್ತು ನೋಡ್ರಿ. ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿ, ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ, ಮ್ಯಾಗ ತುಪ್ಪ ಬೆಣ್ಣೆ ಏನು ಬೇಕಾದ್ರೆ ಹಾಕೊಂಡು ನೀವು ಮನ್ಸಿಗೆ ಬಂದಂಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಇವಾಗ ನೋಡ್ರಿ ನಮ್ಮ ಸೆಟ್ ವಿಡಿಯೋ ದೋಸೆ ನಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇದೇ ಥರ ಈಜಿ ರೆಸಿಪಿ ಒಂದಿಗೆ ನಾನು ಡೈಲಿ ವಿಡಿಯೋನ ಹಾಕ್ತಾ ಇರ್ತೀನಿ. ನನ್ನ ವಿಡಿಯೋನ ನೀವು ನೋಡಿರಿ, ಸಪೋರ್ಟ್ ಮಾಡಿರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಅಲ್ಲೇ ಸೈಡಿಗಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನ ನಿಮಗೆ ಫಸ್ಟ್ ಬರ್ತದೆ ನೋಡ್ರಿ. ನೀವು ಟ್ರೈ ಮಾಡ್ಬೋದು ನೋಡ್ರಿ. ಈಗ ಸೆಟ್ ದೋಸೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ನಾಳೆ ಇದೇ ಥರ ರೆಸಿಪಿ ಒಂದಿಗೆ ಬರ್ತೀನಿ ಫ್ರೆಂಡ್ಸ್. ಬಾಯ್.